ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಮಗೆ ಶ್ರೀ ರವಿಯವರು ನಮಗೆ ಈ ರೇಷ್ಮೆ ಕುರಿತಾದ ಮಾಹಿತಿಯನ್ನು ನೀಡ್ತಾಯಿದ್ರು. ಈ ಒಂದು ಬಿತ್ತನೆ ಗೂಡು ಸಾಕಾಣಿಕೆಗೂ ಅಥವಾ ರೇಷ್ಮೆ ಹುಳುವಿನಿಂದ ಗೂಡು ಸಾಕಾಣಿಕೆಗೂ ಅಥವಾ ಚಾಕಿ ಒಂದು ಕೇಂದ್ರವನ್ನು ತೆಗಿತೀನಿ ಅಂದರೆ ಏನೆಲ್ಲ ತೊಂದರೆಗಳು ಬರ್ತಾವೆ ಅಂತೇಳಿ ಸಾಕಷ್ಟು ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾಯಿದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಮತ್ತೆ ಅವ್ರನ್ನ ಮಾತಾಡಿಸಿ ಈ ಮನೆಗೆ ಸಬ್ಸಿಡಿ ಯಾವ ರೀತಿ ನಾವು ತೆಗೆದುಕೊಳ್ಬೋದು, ಏನು ಸಬ್ಸಿಡಿ, ಎಷ್ಟು ಅಮೌಂಟು ನಮಗೆ ಸಬ್ಸಿಡಿ ಸಿಗುತ್ತೆ, ಜೊತೆಗೆ ಇವರು ಒಂದು ಡಿಫ್ರೆಂಟಾಗಿ ಬೇರೆ ಥರ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕಿಟಕಿಗಳನ್ನು ಯಾವ ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದೊಂದು ಜಾಗಕ್ಕೆ ಹಾಕಿದ್ದಾರೆ. ಅದ್ರ ಜೊತೆಗೆ ಫಾಗರು, ಸ್ಪ್ರಿಂಕ್ಲರು, ಆಮೇಲೆ ಶೀಟು, 2-3 ಬೇರೆ ಬೇರೆ ಥರ ಶೀಟ್ಗಳನ್ನು ಕೂಡ ಇವರು ಬಳಕೆ ಮಾಡಿದ್ದಾರೆ. ಅದನ್ನೆಲ್ಲ ಏನಕ್ಕೆ ಬಳಕೆ ಮಾಡಿದ್ದಾರೆ, ಮನೆ ನಿರ್ಮಾಣ ಬೇರೆ ಥರ ಒಂದು ಡಿಫ್ರೆಂಟಾಗಿ ಹೇಗೆ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ನೀವು ಸಬ್ಸಿಡಿ ತೊಗೊಂಡಿದ್ರೆ ಹೆಂಗೆ? ಹೌದು ಸರ್. ಇದಕ್ಕೆ ಇದು ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಏನೆಲ್ಲ ಕಂಡೀಷನ್ಸ್ ಇದಾವೆ, ಈ ಮನೆ ಹೆಂಗೆ ಮಾಡಿದ್ದೀರಾ ಸರ್? ನೀವು ಕೆಲವೊಂದು ಜನ ಹೇಳ್ತಾರೆ ಮನೆ ಹಿಂಗೆ ಇದ್ರೆ ಸಬ್ಸಿಡಿ ಬರುತ್ತೆ. ಹೌದು ಸರ್. ಈಗ ಮನೆ ಏನಾಗಿದೆ ಅಂತಂದ್ರೆ ಇಷ್ಟು 20 ಅಡಿ ಅಗಲ, 30 ಅಡಿ ಉದ್ದ ಇರಬೇಕು. ಅದು ಒಂದು ಚಿಕ್ಕ ಮನೆ. ತಿರ್ಗಿ ನೆಕ್ಸ್ಟ್ ಒಂದು 21 ಅಡಿ ಅಗಲ, 50 ಅಡಿ ಉದ್ದ ಇರಬೇಕು. ಅದು ದೊಡ್ಡ ಮನೆ. ಅದಕ್ಕೆ ಇವತ್ತು 3.5 ಲಕ್ಷನೇನೋ ಕೊಡ್ತಾ ಇದ್ದಾರೆ ಸರ್. ಅದಕ್ಕೆ ಈಗ ಏನು ಕಂಡೀಷನ್ ಮಾಡ್ಕೊಂಡಿದ್ದಾರೆ, ಮೊದಲೆಲ್ಲ ನಾವು ಗಿಲೋವೇ ಮಾಡ್ತಿರ್ಲಿಲ್ಲ. ಮಾಮೂಲಿ ಇಟಿಗೆಲ್ ಕಟ್ಬಿಟ್ಟು ಹಂಗೆ ಸುಣ್ಣ ಹೊಡ್ಕೊತಿದ್ದೋ. ಈಗ ಸುಮಾರಾಗಾರು ಗಿಲೋವ್ ಮಾಡಲೇಬೇಕು ಆ ವ್ಯಕ್ತಿ. ಗಿಲೋವ್ ಮಾಡಲೇಬೇಕು. ಗಿಲೋವ್ ಮಾಡಲಿಲ್ಲ ಅಂದರೆ ಕೊಡಲ್ಲ. ಗಿಲೋವ್ ಮಾಡ್ಕೊಂಡು ಅವನು ಸುಣ್ಣ ಹೊಡಿಬೇಕು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬಿಲ್ಡಿಂಗ್ಗೆ ಈ ಆಡು ಬರದ ಬಣ್ಣಗಳನ್ನು ಹೊಡಿಬಾರ್ದು. ಬರೀ ಸುಣ್ಣ ಮತ್ತೆ ಸೆಮ್ ಪೌಡ್ರ್ ಬರುತ್ತಲ್ಲ, ಸೆಮ್, ಇವೆರಡು ಬಿಟ್ಕೊಂಡ್ರೆ ಬಣ್ಣದ ಪೌಡ್ರುಗಳನ್ನೇನು ಹೊಡೆದ್ರೆ ಮನೆಯಲ್ಲಿ ಹಣ್ಣಾಗಲ್ಲ. ಅದರ ಸ್ಮೆಲ್ಗೆನೆ ಮರಿ ಹೋಗುತ್ತೆ. ಅವರು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಬರೀ ಸುಣ್ಣನೇ ಸಾಕೋದಕ್ಕೆ, ಇನ್ನೇನು ಬೇಕಿಲ್ಲ. ಬರೀ ಸುಣ್ಣದ ಮನೆ ಸುಣ್ಣನೇ ಹೊಡ್ಕೋಬೇಕು. ಬಣ್ಣ ಗಿಣ್ಣೆ ಏನು ಹೊಡಿಬಾರ್ದು. ಇವತ್ತು 3.5 ಲಕ್ಷ, ಇದಕ್ಕೆ 2.5 ಲಕ್ಷ, 20-30ಕ್ಕೆ ಅದಕ್ಕೆ ಸಹಾಯಧನ ಕೊಡ್ತಾರೆ. ಇವು ಮತ್ತೆ ಅವರು ಏನು ಸಹಾಯಧನ ಕೊಡ್ತಾರೆ ಅಂತಂದರೆ, ಈಗ ಒಬ್ಬ ರೈತ ಮನೆ ಮಾಡ್ತೀನಿ, ನಾನು ರೇಷ್ಮೆ ಮಾಡ್ತೀನಿ ಅಂತಂದರೆ, ಈಗ ನಾನು ಹೊಸದಾಗಿ 2 ಎಕರೆ ರೇಷ್ಮೆ ಮಾಡ್ತೀನಿ ಅಂತ ನಾನು ಇಲ್ಲಿ ಲೋಕಲ್ ಡೆಮಾನ್ಸ್ಟ್ರೇಟರ್ ಯಾರು ಇರ್ತಾರೆ ಅವ್ರಿಗೆ ನಾವು ಮಾಹಿತಿ ಕೊಟ್ಟರೆ, ಪ್ರತಿಯೊಂದನ್ನು ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲದಕ್ಕಿಂತ ನಮ್ಮ ರೇಷ್ಮೆ ಡಿಪಾರ್ಟ್ಮೆಂಟ್ ಹೆಂಗೆ ಅಂತಂದರೆ, ಅವ್ನು ಕಡ್ಡಿ ಮಾಡ್ತೀನಿ, ನಾನು ಮನೆ ಮಾಡ್ತೀನಿ ಅಂತಂದರೆ ಅವ್ನ ಮನೆ ಹತ್ತಿರಕ್ಕೆ ಎಲ್ಲ ಬರ್ತಾರೆ. ಪ್ರತಿಯೊಂದು ಆಫೀಸರ್ವೆ ಇದು ಬೇಕು, ನಮಗೆ ಇದು ಬೇಕು, ಈ ಡಾಕ್ಯುಮೆಂಟ್ಸ್ ಬೇಕು, ನೀ ಹಿಂಗೆ ಮಾಡು, ಈ ಥರ ಮಾಡು, ಕಡ್ಡಿ ಹಿಂಗೆ ನೆಡು, ಬಿತ್ತನ ಕಡ್ಡಿ ಇಲ್ಲಿ ಸಿಗುತ್ತಾ ಬಾ, ಇದನ್ನು ಈ ಥರ ಮಾಡು, ಇದಕ್ಕೆ ಪೌಡ್ರು. ಅವರು ಒಂದು ಕ್ರಾಪು ಅವನು ಮಾರ್ಕೆಟ್ಗೆ ಹೋಗೋವರೆಗೂ ಅವನ ಜೊತೆಲಿ ಇರ್ತಾರೆ. ನಮ್ಮ ರೇಷ್ಮೆ ಡಿಪಾರ್ಟ್ಮೆಂಟಲ್ಲಿ ನಮ್ಮ ರೇಷ್ಮೆ ಅಫಿಸಿಯಲ್ಸ್ಗಳು, ಅವನು ಒಬ್ಬ ರೇಷ್ಮೆ ಮಾಡ್ತೀನಿ ಅಂತ ಒಬ್ಬ ರೈತ ಮುಂದಕ್ಕೆ ಹೆಜ್ಜೆ ಇಟ್ಟರೆ ಅವನಿಗೆ ಏನಪ್ಪ ಅಂತಂದರೆ ಫಸ್ಟಿಂದ ಅವನು ಮಾರ್ಕೆಟ್ಗೆ ಫಸ್ಟ್ನೇ ಗೂಡು ಮರಿ ಮೇಯಿಸುವವರೆಗೂ ಅವನ ಜೊತೇಲಿ ಹಿಂಬಾಲಕರಾಗಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅದನ್ನು ಅಷ್ಟನ್ನು ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ಒಬ್ಬ ರೈತ ಯಾರು ಹಿಂದೆ ಚೆನ್ನಾಗಿ ಮಾಡ್ತಾ ಇರ್ತಾನೆ ಅವನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅವನಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಸರ್, ಈಗ ಈ ಮನೆ ನಿರ್ಮಾಣ ಮಾಡೋಕ್ಕೆ ಪೂರ್ವ ಪಶ್ಚಿಮ ಇದೇ ಇದರಲ್ಲಿ ದಿಕ್ಕು? ಹೌದು ಸರ್, ಇದೇ ದಿಕ್ಕು. ಪೂರ್ವ ಪಶ್ಚಿಮ ದಿಕ್ಕಿಗೆ ಮನೆ ಮಾಡಬೇಕು. ಉದ್ದ ಅಗಲನ ಉತ್ತರ ದಕ್ಷಿಣಕ್ಕೆ ಮಾಡ್ಬೋದು. ಅಂದ್ರೆ ಪೂರ್ವ ಪಶ್ಚಿಮ ಡಿಪಾರ್ಟ್ಮೆಂಟ್ ಇಂದ ಏನಿದೆ ಸರ್, ಇಷ್ಟೇ ಕಿಟಕಿ ಇದ್ರೆ ಇಷ್ಟೇ? ಹೌದು ಸರ್, ಹಿಂಗೆ ಕಿಟಕಿ ಇರಬೇಕು, ಇಷ್ಟೇ ಕಿಟಕಿ ಇರಬೇಕು ಅಂತೆಲ್ಲ ಇದೆ. ಏನಂತಂತಾರೆ, ಈ ಕಿಟಕಿ ಒಂದೇ ಸೈಡ್ ಬರಬೇಕು ಅಂತ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಇರೋದು. ಈ ಚಿಕ್ಕದು ಬೇರೆ ಬೇರೆ ಮಾಡ್ಕೊಂಡಿದೀವಿ. ಏನಕ್ಕೆ ಬೇರೆ ಬೇರೆ ಮಾಡ್ಕೊಂಡಿದೀವಿ ಅಂತಂದ್ರೆ, ಈ ಮಧ್ಯೆ ಇರೋದು ಗಾಳಿ ಬರುತ್ತೆ, ಈ ಕಡೆ ಇರೋದು ಕೆಳಗಡೆಯಿಂದ ಗಾಳಿ ಬರುತ್ತೆ, ಮೇಲ್ಗಡೆ ಎಂಟರ್ಲೈಟ್ ಅದು ಆಚೆಗೆ ಗಾಳಿ ಹೋಗುತ್ತೆ. ಆಚೆಗೆ ಗಾಳಿ ಹೋಗ್ಲಿ ಅಂತ. ಅದು ಏನಾಗುತ್ತೆ ಅಂತಂದ್ರೆ ಒಂದೇ ಕಡೆ ಮಡಿಕೊಂಡಾಗ ಅವರು ಹೇಳೋದು ಓಕೆ. ಇಲ್ಲಿ ನಮ್ಮಲ್ಲಿ ಅನುಭವ ಇರೋ ಪ್ರಕಾರ ಏನಾಗುತ್ತೆ ಅಂದ್ರೆ, ಮಳೆ ಗಾಳಿ ಬೀಸಿದಾಗ ಚೆನ್ನಾಗಿ ನೀರು ಅಷ್ಟೇ ಟೈಮು ಓಡದ್ ಬಿಡುತ್ತೆ. ಅಲ್ಲಿ ಪೂರ್ತಿ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಏನೂ ಇರಲ್ಲ. ಆ ರೈತ ಹಳ್ಳಿ, ಈಗ ತೋಟದ ಮನೇಲಿ ಒಂದು ಮನೆ ಮಾಡಿರ್ತಾನೆ, ಅವ್ನು ಹಳ್ಳಿಲಿ ಹೋಗಿ ಒಂದು ಹೊಲದಲ್ಲಿ ಒಂದು ಮನೆ ಮಾಡ್ಬಿಟ್ಟು ರೇಷ್ಮೆ ಮನೆನೂ ಹೋಗಿರ್ತಾನೆ. ನೈಟ್ 12 ಗಂಟೆಲಿ ಮಳೆ ಬಂದರೆ ಅವ್ನಿಗೆ ತುಂಬ ಎರ್ಚು ಹೊಡೆದ್ಬಿಡುತ್ತೆ. ಆಗೇನಾಗುತ್ತೆ, ಈ ಥರ ಇದ್ದಾಗ ಸ್ವಲ್ಪ ಅವ್ನಿಗೆ ಅವಾಯ್ಡ್ ಆಗುತ್ತೆ. ಈ ಮಧ್ಯೆ ಕಿಟಕಿಗಳು ಬಂದಾಗ ಅದು ಆ ಕಡೆಗೆ ಹೋದಾಗ ಅದು ಆ ಕಡೆಗೆ ಹೋದಾಗ ಸ್ವಲ್ಪ ಎರ್ತಲು ಒಂದೇ ಕಡೆ ಹೊಡೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಗಾಳಿ ಬೆಳಕು ಎಲ್ಲ ಕಡೆ ಡಿಸ್ಟ್ರಿಬ್ಯೂಷ್ ಆಗುತ್ತೆ ಒಂದು. ಆಮೇಲೆ ಸರ್, ಇದು ಎಷ್ಟಡಿ ಎತ್ತರ ಇದೆ, ಹೇಗೆ ಇದು ಸರ್? ಈಗ ಅವ್ರಿಗೆ 12.5 ಅಡಿ ಹೈಟ್ ಇರಲೇಬೇಕು ಮಿನಿಮಮ್. ನನ್ನ ಅಭಿಪ್ರಾಯ 13ರಿಂದ 14 ಅಡಿ ಹೈಟ್ ಹೋದ್ರು ಉತ್ತಮ.
ನಮ್ಮ ರೇಷ್ಮೆ ಡಿಪಾರ್ಟ್ಮೆಂಟಲ್ಲಿ 12.5 ಅಡಿ ಹೈಟ್ ಇದ್ರೆ ಆ ಮನೆ. ನೀವು ಎತ್ತರ ಮಾಡ್ಕೊಂಡಿದ್ದೀರಿ ಸರ್ ಈಗ? ಹೌದು ಸರ್. ಈಗ ನೀವು ಇಲ್ಲಿ ಒಳಗಡೆ ಬೇರೆಯವ್ರ ತರ ಮಾಡಿಲ್ಲ, ಡಿಫ್ರೆಂಟ್ ಆಗಿ ಮಾಡಿದ್ರೆ ಏನ್ ಸರ್? ಸರ್ ಇದು ಮೇಲ್ಗಡೆ ಏನಾಗಿದ್ದೀನಿ, ಡೈಮಂಡ್ ಶೀಟ್ ಅಂತ ಹಾಕೊಂಡಿದ್ದೀನಿ. ಇದು ಇದೇನಾಗುತ್ತೆ, ಚಳಿಗಾಲದಲ್ಲಿ ಕಾವನ್ನ ಕೆಳಗೆ ಬಿಡುತ್ತೆ, ಬೇಸಿಗೆಯಲ್ಲಿ ಕೋಲ್ಡ್ ಆಗಿರುತ್ತೆ. ಎರಡು ರೀತಿನೂ ಅನುಕೂಲ ಆಗುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಾದಂಗೆ ಆಗುತ್ತೆ, ಶೀತ ಗಾಳಿಗಳನ್ನೆಲ್ಲನೂ ಅವಾಯ್ಡ್ ಮಾಡುತ್ತೆ. ಬೇಸಿಗೆಯಲ್ಲಿ ಏನಾಗುತ್ತೆ, ಹೆವಿ ಟೆಂಪ್ರೇಚರ್ನ ಮೇಲೆ ಹಿಡ್ಕೊಂಡು ಕೆಳಗಡೆಗೆ ಕಾವು ಬಿಡಲ್ಲ. ಇದು ಮನೆನ ಮೇಂಟೆನೆನ್ಸ್ನ ಇದನ್ನ ಹಾಕಿದಾಗ ಏನಾಗುತ್ತೆ, ಟೆಂಪ್ರೇಚರು ಆ ವ್ಯಕ್ತಿಗೆ ಒಂದು 2 ಪಾಯಿಂಟು ಇಂದ 3 ಪಾಯಿಂಟ್ ಕಂಟ್ರೋಲಲ್ಲಿ ಸಿಗುತ್ತೆ. ಆ ಉದ್ದೇಶದಿಂದ ಇದನ್ನ ಹಾಕಿದೆ. ಆಮೇಲೆ ಇನ್ನೊಂದು ಏನಪ್ಪ ಉಪಯೋಗ ಅಂತಂದ್ರೆ, ನಾವು ಮನೆಗೆ ಬೀಚಿಂಗು ಮತ್ತೆ ಪ್ರತಿಯೊಂದು ಔಷಧಿ ಎಲ್ಲ ಫ್ರೇ ಮಾಡ್ತೀವಿ. ಇಲ್ಲಿ ಕಬ್ಬಣ ಹಾಕಿದೀವಿ. ಆ ಕಬ್ಬಣ ಫ್ರೇ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಕಬ್ಬಣ ತಿನ್ನೋಕೆ ಶುರುವಾಗುತ್ತೆ. ಆ ತಿನ್ನೋದು ಅವಾಯ್ಡ್ ಆಗುತ್ತೆ. ಆ ಬೀಚಿಂಗ್ ನೀರು, ಇನ್ನೊಂದು ನೀರು ಆ ಪೇಪರ್ ಮೇಲೆ ಬಿದ್ದಾಗ ಆ ಕಬ್ಬಣ ನಮಗೆ ಸುರಕ್ಷಿತವಾಗಿರುತ್ತೆ. ಆ ಉದ್ದೇಶದಿಂದನೂ ಹಾಕಣೆ ಎರಡು ಎಲ್ಲ ಕಡೆಗೂ ಯೂಸ್ ಆಗುತ್ತೆ. ಆಮೇಲೆ ಸರ್ ಈಗ ನೆಕ್ಸ್ಟ್ ಇದನ್ನ ತಂದಿದ್ದೀನಿ. ಸ್ಪ್ರಿಂಕ್ಲರ್ ಮೇಲ್ಗಡೆ ಸ್ಪ್ರಿಂಕ್ಲರ್ ಹಾಕಿದ್ದೀನಿ. ಈ ಒಳಗಡೆ ಎಲ್ಲ ಫಾಗರ್ ಹಾಕೊಂಡಿದ್ದೀನಿ. ಈ ಫಾಗರ್ ಏನಪ್ಪಾ ಅಂತಂದ್ರೆ, ಈಚೆ ಕಡೆನೂ ಹಾಕಿದ್ದೀನಿ, ಒಳಗೇನೂ ಹಾಕಿದ್ದೀನಿ. ಇಲ್ಲಿಗೊಂದು 5 ರಿಂದ 10 ನಿಮಿಷ ಹೊಡೆದಾಗ ಹೆವಿ ಟೆಂಪ್ರೇಚರ್ ಬಿಸಿಲು, ಈಗ ಒಂದು 10-10:30 ಬೆಳಿಗ್ಗೆ ಬಿಸಿಲು ಕುಯ್ಕೊಂಬಂದು ಬಿಸಿಲಲ್ಲಿ ಸೊಪ್ಪು ಹಾಕ್ತಾ ಇರ್ತೀವಿ. ಹೆವಿ ಬಿಸಿಲು ಹೊಡಿತಾ ಇರುತ್ತೆ. ಅವಾಗ ನಾವು ಬಿಸಿಲಲ್ಲಿ ಸೊಪ್ಪನ್ನ ತಗೊಂಬಂದು ಹಾಕಿದ ತಕ್ಷಣ ಸೊಪ್ಪು ಬತ್ಕೊಳಕ್ಕೆ ಶುರು ಆಗ್ತಾ ಇರುತ್ತೆ. ಆಗ ಆ ಫಾಗ್ ಆನ್ ಮಾಡಿದ್ರೆ ಒಂದು 10 ನಿಮಿಷ ಅದು ದುಂಬಾಗಿ ಬೀಳಕ್ಕೆ ಶುರುವಾದಾಗ ಆ ಎಲೆ ನೀರಿನಂಶ ಹಿಡಿದು ಪಳ ಅಂತ ಹೊಳಿತಾ ಇರುತ್ತೆ. ಬೇಗ ಬಾಡಲ್ಲ ಸರ್. ತೇವಾಂಶ ಇರಬಾರ್ದು ಅಂತ ಹೇಳ್ತಾರೆ ಸರ್. ಅದು ತೇವಾಂಶ ಇರಬಾರ್ದು ಅಂತಂದ್ರೆ, ಹೆವಿ ಟೆಂಪ್ರೇಚರ್ ಇದ್ದಾಗ ತೇವಾಂಶ ಇದ್ರೂ ಏನೂ ಆಗಲ್ಲ. ತುಂಬ ಟೆಂಪ್ರೇಚರ್ ಇದ್ದಾಗ ಆ ತೇವಾಂಶ, ಈಗ ನಮ್ಮ ಬಾಡಿನೇ ಸಖತ್ತು, ಈಗ ಹೆವಿ ಬಿಸಿಲಾದಾಗ ಮೈಯೆಲ್ಲ ಬೇರ್ತಾ ಇರುತ್ತೆ. ಆಗ ನಮಗೆ ತಣ್ಣೀರು ಮುಳುಗಬೇಕು ಅನ್ನಿಸ್ತಾ ಇರುತ್ತೆ ನಮ್ಮ ಬಾಡಿ. ಈಗ ನಾವು ಆ ಟೈಮಲ್ಲಿ ತಣ್ಣೀರು ಮುಳುಗಿದ್ರೆ ನಮ್ಗೇನು ಆಗಲ್ಲ. ಅದೇ ನಮ್ಗೆ ಈಗ ಸಖತ್ ಚಳಿ ಇದ್ದಾಗ ತಣ್ಣೀರು ಮುಳುಗೋಕ್ಕಾಗಲ್ಲ, ಅಬ್ಬಬ್ಬ ಬಿಸಿ ನೀರೇ ಬೇಕು ಅಂತೀವಿ. ಆ ಥರ ಆ ವೆದರಲ್ಲಿ ತೇವಾಂಶ ಇದ್ರೂ ಸಮಸ್ಯೆ ಇಲ್ಲ. ಎಲ್ಲ ಟೈಮಲ್ಲೂ ತೇವಾಂಶ ಇರಬಾರ್ದು. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ತೇವಾಂಶ ಸೊಪ್ಪು ಹಾಕಲ್ಲ, ಅವಾಗೆಲ್ಲ ತೇವ ಆರಿಸಿ ಆಗ್ತದೆ. ಬೇಸಿಗೆಯಲ್ಲಿ ಹೆವಿ ಟೆಂಪ್ರೇಚರು ಎಷ್ಟು 30-35 ದಾಟಿದ್ರೆ ತೇವಾಂಶ ಸೊಪ್ಪು ಕೊಟ್ಟರೆ ಮರಿ ತುಂಬ ಚೆನ್ನಾಗಿ ಬರುತ್ತೆ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಪ್ರತಿ ಬೆಳೆನೂ ಬಳಸಲ್ಲ, ಬರೀ ಸಮ್ಮರಲ್ಲಿ ಮಾತ್ರ. ಈ ಹೆವಿ ಟೆಂಪ್ರೇಚರು 35 ಟೆಂಪ್ರೇಚರ್ ಆಚೆ ದಾಟ್ದಾಗ ಮಾತ್ರ, ಆ ಸಮ್ಮರ್ ಆಗಿಲ್ಲದೆ ಹೋಗ್ಲಿ, ಟೆಂಪ್ರೇಚರ್ 5 ಅಂತಂದಾಗ ಮಾತ್ರ ಅದನ್ನು ಬಳಸ್ತೀವಿ, ಇಲ್ಲಾಂದರೆ ಬಳಸಲ್ಲ. ಮೇಲ್ಗಡೆ ಸ್ಪ್ರಿಂಕ್ಲರು ಅಷ್ಟೇ, ಅದು ಸಮ್ಮರಲ್ಲೇ. ಎಲ್ಲ ಕಡೆ ಎಲ್ಲ ಟೈಮಲ್ಲೂ ಸ್ಪ್ರಿಂಕ್ಲರ್ನ ಬಳಸಲ್ಲ. ಅದು ಹೈಯೆಸ್ಟು ಇದಕ್ಕೆ ಹೋದಾಗ, ಟೆಂಪ್ರೇಚರ್ಗೆ ಹೋದಾಗ ಮಧ್ಯಾಹ್ನ ಒಂದು 12 ಗಂಟೆಗೆ ಅದನ್ನು ಹೊಡಿತೀನಿ. ಅದ್ರ ಮೇಲ್ಗಡೆ ಏನು ಮಾಡಿದ್ದೀನಿ ಸರ್, ಈಗ ಅದು ನಿಮಗೆ ಕಾಣ್ತಾ ಇಲ್ಲ, ಈಗ ಅಂಚಿದೆ, ನಾಡಂಚು,
ಒಳ್ಳೆ ಹಂಚು ಬರುತ್ತಲ್ಲ, ಈ ಮಾಮೂಲಿ ಹಳೆ ಮನೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬೀಸಾಕ್ತಿದ್ರಲ್ಲ, ಆ ಹಂಚನ್ನ ಒಳ್ಳೆಗಳು ತಗೊಂಡು ಬಂದು ಜೋಡಿಸ್ಕೊಂಡಿದ್ದೀನಿ. ಪ್ರತಿಯೊಂದು ಒಳ್ಳೆಗೂ ಒಂದು ಟ್ಯಾಕ್ಟ್ರ್ ಇರ್ತಿದೆ ನನ್ನ ಮನೆಗೆ, ಅದನ್ನು ಹಾಸ್ಕೊಂಡು ಅದ್ರ ಮೇಲ್ಗಡೆ ಸ್ಪ್ರಿಂಕ್ಲರ್ ಮಾಡಿದ್ದೀನಿ. ನಾನು ಮಟಾಳ ಗಿಟ್ಟಳ ಏನೂ ಹಾಕೊಂಡಿಲ್ಲ, ಮನೆ ಮೇಲೆ ಒಳ್ಳೆ ಹಂಚು ಹಾಕೊಂಡಿದ್ದೀನಿ. ಆ ಒಳ್ಳೆ ಹಂಚು ಏನು ಮಾಡುತ್ತೆ ಅಂತಂದರೆ 12 ಗಂಟೆ 11 ಗಂಟೆಗೆ ನಾವು ಸ್ಪ್ರಿಂಕ್ಲರ್ ಹೊಡೆದ್ರೆ ಅವನಿಗೆ ಜಮೀನಲ್ಲಿ 24 ಗಂಟೆ ಕರೆಂಟ್ ಇರಲ್ಲ ನೀರಿಗೆ. ಅವನಿಗೆ ಒಂದು 2 ಅವರಿಂದ 3 ಅವರ್ ಸಿಗುತ್ತೆ. ಒಂದು 10 ಗಂಟೆಗೆ ಬಂದರೆ 12 ಗಂಟೆ ಹೊಟ್ಟೋಗ್ಬಿಡುತ್ತೆ. 12 ಗಂಟೆಗೆ ಹೆವಿ ಟೆಂಪ್ರೇಚರು, ಆಗ ಮನೆ ಮೇಲೆ ನೀರು ಹೊಡ್ಯೋಕೆ ಅವ್ನಿಗೆ ನೀರೇ ಇರಲ್ಲ. ಆವಾಗ ಏನಾಗುತ್ತೆ, ಈ ಥರ ಉದ್ದೇಶಕ್ಕೆ ಮಟಾಳಗರಿ ಬೇಗ ನೀರನ್ನು ಹಿಡ್ಕತ್ತೆ, ಬಿಸಿಲು ಹೊಡೆದ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಈಗ ಏನಾಗುತ್ತೆ, ಬರೋ 10 ರಿಂದ 11 ನಿಮಿಷ, ಒಂದು 11 ಗಂಟೆ ಅಷ್ಟೊತ್ತಿಗೆ ಆ ಸ್ಪ್ರಿಂಕ್ಲರ್ ಆನ್ ಮಾಡಿದ್ರೆ ಒಂದು ಅರ್ಧ ಗಂಟೆ ಓಡಿದ ತಕ್ಷಣ ಆ ಮಣ್ಣು ಚೆನ್ನಾಗಿ ನೀರನ್ನು ಇಂಬರ್ಕತ್ತೆ. ಸರ್, ಈಗ ನೀವು ಎಲ್ಲ ಸಬ್ಸಿಡಿ ಎಲ್ಲ ಆಯಿತು, ಈಗ ಮನೆಯೆಲ್ಲ ನಿರ್ಮಾಣ ಮಾಡಿದ್ರಿ. ಈಗ ಒಂದು ಬೆಳೆ ತೆಗಿತೀರಾ, ಅದಾದಮೇಲೆ ನೆಕ್ಸ್ಟ್ ಬೆಳೆ ಬರೋವರೆಗೂ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ಸರ್? ಅದು ಸರ್, ಈಗ ಗೂಡಾಯಿತು, ಗೂಡಾದ ತಕ್ಷಣ ಅದನ್ನು ಫಸ್ಟು ಬೆಡ್ಡನ್ನು ಕ್ಲೀನ್ ಮಾಡ್ತೀವಿ. ಫಸ್ಟು ಬ್ಲಡ್ ಕ್ಲೀನ್ ಮಾಡಿ ಮನೆ ತೊಳೆಯಲ್ಲ, ಔಷಧಿ ಫ್ರೈ ಮಾಡ್ತೀನಿ ಡೈರೆಕ್ಟಾಗಿ. ಅಸ್ತ್ರ ಮನೆನ ಖಾಲಿ ಮಾಡಿದ ತಕ್ಷಣ ಒಳಗಡೆ ಡೆಸ್ಟು ಫಸ್ಟು ಎಲ್ಲ ಇದ್ದಂಗೆ ಅದಕ್ಕೆ ಅಸ್ತ್ರ ಆಗಲಿ, ಕ್ಲೋರೋಫೆಟಿಕ್ ಆಗಲಿ, ಮತ್ತು ಡೆಕಾಲು ಯಾವುದಾದ್ರೂ ಒಂದನ್ನು ಫ್ರೈ ಮಾಡ್ತೀನಿ. ಫ್ರೈ ಮಾಡಿ 1 ಲೀಟ್ರು ಡ್ರಮ್ಗೆ 1 ಪ್ಯಾಕೆಟ್ ಅಸ್ತ್ರ ಹಾಕಿ 250 ಲೀಟ್ರಿಗೆ ಸಂಪೂರ್ಣವಾಗಿ ಎಲ್ಲ ಮನೆಗೆ ಎಲ್ಲ ಕಡೆಗೂ ಬೀಳುವಂಗೆ, ಸ್ಟ್ಯಾಂಡು, ಮನೆ, ನಾವು ತಗೊಂಡೋಗಿರೋ ಅಂಥ ಕಸ ಹೊತ್ಕೊಂಡು ಹೋಗಿರ್ತೀವಲ್ಲ ವೇಸ್ಟು, ಅಲ್ಲಿ ಈಚ್ ಕಡೆ ಎಲ್ಲ ಗ್ರೌಂಡ್ಗೆ, ಈಚಲ್ ಗೋಡೆಗೆ ಎಲ್ಲಕ್ಕೂ ಸಂಪೂರ್ಣವಾಗಿ ಒಂದು ಚೂರು ಇಲ್ಲದಂಗೆ ಡಿಸಿಪ್ಲಿಷನ್ ಫಸ್ಟ್ ಮಾಡ್ತೀನಿ. ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಿ, ಅದನ್ನು 1 ದಿನ ಕಂಪ್ಲೀಟಾಗಿ 2 ದಿನ ಕಂಪ್ಲೀಟಾಗಿ ಬಿಡ್ತೀವಿ. ಆಮೇಲೆ 2ನೇ ದಿನ ಆದಮೇಲೆ ವಾಶ್ ಮಾಡ್ತೀವಿ ಮನೆನ. 2ನೇ ದಿನ ವಾಶ್ ಮಾಡೋದು. 2ನೇ ದಿನ ವಾಶ್ ಮಾಡ್ತೀವಿ. ಪ್ರತಿಯೊಂದು ಸ್ಟ್ಯಾಂಡು ಗಿಂಡು ಎಲ್ಲಕ್ಕೂ ನೀರು ಹೊಡೆದು ವಾಶ್ ಮಾಡಿಬಿಟ್ಟು ತಿರ್ಗಿ ಇನ್ನೊಂದು ಔಷಧಿ ಫ್ರೈ ಮಾಡ್ತೀವಿ. ಓಕೆ, ಮತ್ತೆ ಅಸ್ತ್ರ ಡೆಕಾಲ್. ಈಗ ಅಸ್ತ್ರ ಹೊಡೆದಿದ್ರೆ ಡೆಕಾಲ್ ಹೊಡಿತೀವಿ. ಫಸ್ಟ್ ಡೆಕಾಲ್ ಹೊಡೆದಿದ್ರೆ ಅಸ್ತ್ರ ಹೊಡಿತೀವಿ. ಫಸ್ಟ್ ಹೊಡೆದಿದ್ನೇ ನಾವೇನು ಕಂಟಿನ್ಯೂ ಮಾಡಲ್ಲ. ಸರಿ, ಅಲ್ಲಿಗೆ ಹೊಡೆದ್ಬಿಟ್ಟು ಕ್ಲೋಸ್ ಮಾಡಿ ಬೀಚಿಂಗ್ ಹಾಕಿ ಮನೆಯನ್ನೆಲ್ಲ ಕ್ಲೀನಾಗಿ ತೊಳೆದಿರ್ತೀವಿ. ಮತ್ತು ಚಂದ್ರಿಕೆ ಮತ್ತು ಒಳಗೆ ಹಾಕಿರೋ ಸ್ಟ್ಯಾಂಡು ಮರದೆ ಎಲ್ಲನೂ ತಗೊಂಡೋಗ್ಬಿಟ್ಟು ಈಚೆ ಕಡೆ ತೊಟ್ಟಿಗೆ ಒಂದು 10 kg ಬೀಚಿಂಗ್ ಹಾಕಿ ಅದನ್ನೆಲ್ಲನೂ ಒಳಗಡೆಗೆ ಒಂದು 2 ದಿನ ಉನಿ ಹಾಕ್ಬಿಟ್ಟು ಅದನ್ನೆಲ್ಲ ತಿರ್ಗಾ ಬೆಳ್ನೀರು ಗಜ್ಜಿ ಒಳಗೆ ತಗೊಂಡು ಮದಿಕತ್ತೀವಿ. ಪ್ರತಿಯೊಂದು ಮನೇಲಿ ಉಳಿನ ಮನೇಲಿ ಅವ್ನು ಏನು ಯೂಸ್ ಮಾಡ್ತಾನೆ, ಗೂಡು ಹಾಕೋ ಚಂದ್ರಿಕೆ, ಇನ್ನೊಂದು ತಟ್ಟ, ಮತ್ತೊಂದು ಎಲ್ಲನೂ ತಗೊಂಡೋಗ್ಬಿಟ್ಟು ಅಲ್ಲಿಗೆ ಹಾಕೊಂಡು ಅದನ್ನು ಕ್ಲೀನಿಂಗ್ ಮಾಡ್ಕೊಂಡು ಮನೆಗೆ ತಗೊಂಡು ಬಂದ ತಕ್ಷಣ ಇನ್ನೊಂದು ಅಸ್ತ್ರ ಹೊಡಿಯೋದು. ಅಲ್ಲಿಗೆ 2 ಔಷಧಿ ಕಂಪ್ಲೀಟ್ ಆಯಿತು. 3 ದಿನಕ್ಕೆ 3 ರಿಂದ 4 ದಿನಕ್ಕೆ ಎಷ್ಟು ಕ್ಲೋಸ್ ಆಗುತ್ತೆ ಮರಿ ಗೂಡು ಕೊಟ್ಬಿಟ್ಟು ಬಂದಾಗ. ತಿರ್ಗಾ ಅವನಿಗೆ 1 ವಾರದೊಳಗೆ ಚಾಕಿ ಬರುತ್ತೆ. ತಿರ್ಗಾ ನೆಕ್ಸ್ಟ್ ಬ್ಯಾಚ್ಗೆ 1 ವಾರ 10 ದಿನ. ಅವನು ರೈತ ಯಾವ ಥರ, ಈಗ ನಾವೆಲ್ಲ 1 ವಾರ ಅಷ್ಟೇ. ಈ ಸೋಮವಾರ ಗೂಡು ಕೊಟ್ಟರೆ ಬರೋ ಸೋಮವಾರ ಎಲ್ಲ ಮರಿ ಬರ್ಸ್ಕೊತೀವಿ. 1 ವಾರದಿಂದ 10 ದಿನದೊಳಗೆ ನಾವು ತಿರ್ಗಾ ಕ್ರಾಪ್ ತಗೋತೀವಿ. ಮರಿ ಬರೋದು ಒಂದು 2 ದಿನ ಅಂತ ಏನು ಮಾಡ್ತೀವಿ, ಪ್ರತಿ ಕಿಟಕಿನೆಲ್ಲ ಮುಚ್ಚಿಬಿಡ್ತೀವಿ ಮನೆ ಒಳಗೆ, ಉಳಿನ ಮನೆ ಒಳಗೆ. 2 ಲೀಟ್ರು ಫಾರ್ಮಿಲಿಯನ್ಗೆ 1 ಲೀಟ್ರು ಸೀಮೆಣ್ಣೆ ಹಾಕ್ಬಿಟ್ಟು ಸ್ಟವ್ನ ಬರ್ನ್ ಮಾಡ್ತೀವಿ. ಓಕೆ, ಫಾರ್ಮಿಲಿಯನ್ನ ಒಳಗಡೆಗೆ ಆವಿ ಥರ, ಟೀ ಥರ ಮಾಡೋ ಥರ ಎಲ್ಲ ಫ್ಯೂಸ್ ಮಾಡ್ತೀವಿ. ಮಾಡಿಬಿಟ್ಟು ಮರಿ ಬರೋದು ನಾಳೆ ಅಂತ ಆ ಕಿಟಕಿನೆಲ್ಲ ಓಪನ್ ಮಾಡ್ಬಿಟ್ಟು ಫಾರ್ಮಿಲಿಯನ್ ಘಾಟೆಲ್ಲ ಹೋಗೋ ಮಟ್ಟ ಮಾಡಿ ಮರಿ ತಂದು ಮಡಗ್ತೀವಿ. ಆಗ ಅವನು ಮರಿ ತರಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಈ 40 ರಿಂದ 45 ಜಿಸಕ್ಕೆ ಚಾಕಿಗೆ ಹೇಳ್ಬೇಕು ಮರಿಗೆ. ಈ ಥರ ಡ್ರೆಸ್ಸಿಂಗ್ ಮಾಡ್ದ 45 ರಿಂದ 50 ದಿನಕ್ಕೆ. ಈಗ ತೋಟ ಈಗ ಮರಿ ಕಂಪ್ಲೀಟಾಗಿ ಈ ಬ್ಯಾಚ್ ಹಣ್ಣಾಯಿತು. ಈ ಬ್ಯಾಚ್ ಹಣ್ಣಾದ್ಮೇಲೆ ಈ ಲಾಸ್ಟ್ ಹಂತದಲ್ಲಿ ಅವ ಹಣ್ಣು ಮರಿ ಕೂದಿರ್ತಾನಲ್ಲ, ಆ ಥರ ಡ್ರೆಸ್ಸಿಂಗ್ ಮಾಡಿದ 45 ದಿವಸಕ್ಕೆ ಈ ಸೊಪ್ಪು ಅದಕ್ಕೆ 12 ಎಲೆ ಬಂದಿರುತ್ತೆ ಈ ತೋಟ. ಈಗ ಇದಕ್ಕೆ 2ನೇ ಜ್ವರದ ಮರಿ ಇದೆ. ಈಗ ಇಲ್ಲಿಂದ ಅಡಿಯಿಂದ ಲೆಕ್ಕ ಹಾಕಿದ್ರೆ ನಮಗೆ 12 ಎಲೆ ಬಂದಿರಬೇಕು. 12 ಎಲೆ ಕರೆಕ್ಟಾಗಿ ಇದು 2ನೇ ಜ್ವರದ ಮರಿಗೆ ಸೊಪ್ಪು, ಸೂಕ್ಷ್ಮವಾದಂಥ ಸೊಪ್ಪು. ಇದು ಏನು ಮಾಡಬೇಕು, ಈ ಕಡೆಯಿಂದ ಅವ್ನು ಕಟ್ ಮಾಡ್ಕೊಂಡು ಹೋಗಿದ್ರೆ ತಿರ್ಗಾ ನೆಕ್ಸ್ಟ್ ಬ್ಯಾಚ್ಗೆ ಅದು ಹಣ್ಣಿನ ಮರಿಗೆ ಹೋಗಿರ್ತಾನೆ. ಇದು ಫಸ್ಟೇ ಕಟ್ ಮಾಡಿರ್ತಾನಲ್ಲ, ಈಗೆಲ್ಲ ಡ್ರೆಸ್ಸಿಂಗ್ ಮಾಡ್ಬಿಟ್ಟಿರ್ತೀವಿ. ಇದು ಕಣ್ಣಿಂಗ್ ಬತ್ತಾ ಇರುತ್ತೆ. ಇದು 80 ಜಿನದ ಸೊಪ್ಪಾಗಿರುತ್ತೆ. ಆಗ ಲಾಸ್ಟ್ ಹಂತದಲ್ಲಿ ಇದು 80ನೇ ಜಿನದ ಸೊಪ್ಪಾಗಿರುತ್ತೆ. ಫಸ್ಟ್ ಹಂತದಲ್ಲಿ 40 ಜಿನದ ಸೊಪ್ಪು ಸಿಗುತ್ತೆ 2ನೇ ಜ್ವರದ ಮರಿಗೆ. ಲಾಸ್ಟ್ ಅಲ್ಲಿ ಅವನ ಹಣ್ಣು ಮರಿಗೆ 80 ಜಿನದ ಸೊಪ್ಪು ಸಿಗುತ್ತೆ. ಅಲ್ಲಿಗೆ ಕರೆಕ್ಟಾಗಿ ಅದಕ್ಕೆ ಫುಡ್ಡು ಕರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ ಆಗೋಂಥ ಸೊಪ್ಪು ನಮ್ಮಲ್ಲಿ ಸಿಗುತ್ತೆ. ಅದನ್ನು ನಾವು ಯಾವ ಥರ ಮಾಡ್ಕೋಬೇಕು ಅಂತಂದರೆ, ನಾವೀಗ ಮರಿ ತಂದು ಈಗ ಸೊಪ್ಪು ಹಾಕ್ತಾ ಇದೀವಿ, ಒಂದು 10 ಗುಳಿ ತಾನೇ ಖಾಲಿಯಾಗಿರೋದು ಅಂತ ತಿರ್ಗಾಡಕ್ಕೆ ಹೋಗ್ಬಾರ್ದು. 10 ಗುಳಿನ ಡ್ರೆಸ್ಸಿಂಗ್ ಮಾಡ್ಕೋಬೇಕು. ಇದನ್ನ ಈ ಡ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಇದು ಕಣ್ಣು ಬಿಡಕ್ಕೆ ಶುರು ಆಗುತ್ತೆ. ಈಗ ಈ ಸೊಪ್ಪು ಕಟ್ಟಾಗಿಲ್ಲ, ಇದಕ್ಕಾಗಲೇ 2 ದಿನ ಆಗೋಯ್ತು ಕಟ್ಟಾಗಿ. ಇದು ಏನಾಯ್ತು, 2 ದಿನ ಮುಂದಕ್ಕೆ ಹೋಯ್ತು. ಇದು ಬೇಗ ಬಲಿಯ ಅಂತ ಗಿಡ. ಈಗ ತಿರ್ಗಾ ನೆಕ್ಸ್ಟ್ ಆ ಕಡೆಯಿಂದ ಹಣ್ಣು ಮರಿಗೆ ಬಂದಾಗ ಇದು ಲಾಸ್ಟ್ ಈಗ ನಾವು ಕಟ್ ಮಾಡಿರೋ
ಜಾಗ ಕರೆಕ್ಟಾಗಿ ಅವ್ನು ಚಂದ್ರಿಕೆ ಹಾಕೋ ಜನಕ್ಕೆ ಸಿಗುತ್ತೆ ಇದು. ಓಕೆ, ಅಲ್ಲಿಗೆ ನಿಮಗೆ ಅದು ಇದು 80 ದಿನದ ಸೊಪ್ಪೆ ಸಿಗೋದು. ಈಗ 80 ದಿನದಿಂದ 90 ದಿನ ಸೊಪ್ಪು ಸಿಗುತ್ತೆ ಹಣ್ಮರಿಗೆ. ಫಸ್ಟ್ ಸ್ಟಾರ್ಟಿಂಗ್ ಅವ್ನಿಗೆ 45 ದಿವಸ ಸೊಪ್ಪು ಸಿಗುತ್ತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ 80 ದಿನ ಸೊಪ್ಪು ಸಿಗುತ್ತೆ. ಈ ತೋಟದಲ್ಲೇ ವೇರಿಯೇಷನ್ ಮಾಡ್ಕೊಂಡಿರೋದು. ಇನ್ನು ಹೆಂಗೆ ಬೇಕೋ ಹಂಗೆ ಮಾಡಿಫೈ ಮಾಡ್ಕೊಂಡಿರೋದು. ಈಗ ಇದು ಲಾಸ್ಟ್ ಹಣ್ಮರಿಗೆ ಹೋಗುತ್ತೆ. ಈಗ ಆ ಕಡೆಗೆ ಹೋದಾಗ ನಾವು ಏನ್ ಮಾಡ್ತೀವಿ, ಈ ಬ್ಯಾಚ್ ಈ ಕಡೆಯಿಂದ ಹೋಗಿರ್ತೀವಿ, ಬರೋ ಬ್ಯಾಚ್ ಆ ಕಡೆಯಿಂದ ಬರ್ತೀವಿ ಅಂತಂದ್ರೆ ಇದು ಈಗ ಫಸ್ಟೇ ಕಟ್ ಆಗಿರುತ್ತೆ, ಲಾಸ್ಟ್ ಅಲ್ಲಿ ಕುಯ್ತೀವಿ. ಅದು ಫಸ್ಟೇ ಕಟ್ ಆಗಿರುತ್ತೆ, ಲಾಸ್ಟ್ ಅಲ್ಲಿ ಕಟ್ ಆಗಿರುತ್ತೆ, ಫಸ್ಟೇ ಕುಯ್ತೀವಿ. ಅಲ್ಲಿಗೆ 45 ದಿವಸದ ಮರಿ ತೋಟದ್ದು ಅದು ಸಿಗುತ್ತೆ, 80 ದಿನ ಸೊಪ್ಪು ಇದು ಸಿಗುತ್ತೆ. ಈ ತೋಟದಲ್ಲಿ ನಾವು ಈ ತರ ವ್ಯತ್ಯಾಸ ಮಾಡ್ಕೊಂಡಿದೀವಿ. ಒಟ್ಟ ಸಣ್ಣ ಮರಿ ಹುಳಿಗೆ ಏನ್ ಬೇಕು ಸೊಪ್ಪು, ಎಳೆ ಸೊಪ್ಪು ಬೇಕು. ಲಾಸ್ಟ್ ಮರಿಗೆ ನಮ್ಗೆ ಏನ್ ಬೇಕು ಸೊಪ್ಪು, ಅದು ನಮ್ಮಲ್ಲೇ ತೋಟದಲ್ಲಿ ಈ ಹಂತದಲ್ಲಿ ನಾವು ರೇಷ್ಮೆ ಮಾಡಬೇಕು. ಇದೇ ನಮ್ಮ ಸಿಸ್ಟಮ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ನೀವು ಈಗ 2ನೇ ಜ್ವರ ತಗೊಂಡ್ ಬಂದಿದ್ದೀರಾ ಸರ್, ನಿಮ್ಮ ಮನೇಲಿ ಈಗ 2ನೇ ಜ್ವರ ನೀವು ಎಬ್ಸಿದ್ರೆ ಇವಾಗ. ಹೌದು. ಅಲ್ಲಿ ಮುಖ್ಯವಾಗಿ ಏನ್ ಪ್ರಿಕಾಷನ್ ತೋರಿಸ್ಬೇಕು ಸರ್? ಸರ್ ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ 2ನೇ ಜ್ವರದ ಮರಿ ಈಗ ರೇಷ್ಮೆ ಮನೆ ಚಾಕಿ ಸೆಂಟ್ರಿಂದ ಅವ್ನ ಮನೆಗೆ ಮರಿ ಕೊಡ್ತಾರೆ. ಮರಿ ತಂದ ತಕ್ಷಣ ಅವನೇನ್ ಮಾಡ್ಬೇಕು, ಆ ಬ್ಯಾಗಲ್ಲಿ ಈ ಮಸಾಲೆ ದೋಸೆ ಮುದ್ರು ಕೊಟ್ಟಿರ್ತಾರೆ ಪೇಪರ್ನ. ಫಸ್ಟು ಅವ್ರ ಪೇಪರ್ನ ತೆಗೆದಾಕ್ಬೇಕು. ಅವ್ರ ರೇಷ್ಮೆ ಅವ್ರ ಚಾಕಿ ಸೆಂಟ್ರಲ್ಲಿ ಕೊಡೋ ಅಂತ ಪೇಪರ್ನ ಫಸ್ಟ್ ತೆಗೆದು ಆ ಮರಿ ನಮ್ಮ ಪೇಪರ್, ನ್ಯೂಸ್ ಪೇಪರು, ಇನ್ನೊಂದು ಹೊಸ್ದಾಗಿ ಹಾಕಿರೋಂಥ ಪೇಪರ್ಗೆ ಕ್ಲೀನಾಗಿ ಎಲ್ಲನೂ ಸಣ್ಣ ಮರಿನ ಚೆನ್ನಾಗಿ ಒದರ್ಕೋಬೇಕು. ಎಷ್ಟಾಗಲಿಕ್ಕೆ ಎಷ್ಟು ಅವ್ನಿಗೆ ಅವ್ನ ಪೇಪರ್ಲಿ ಅವ್ನಿಗೆ ಏನು ಅನ್ಸುತ್ತೆ ಅಳತಿಗೆ, ನಮ್ಮ ಪೇಪರ್ಗೆ ಅವ್ನ ಪೇಪರಿಂದ ತೆಗೆದು ಒದರ್ಕೊಂಡು ಆ ಪೇಪರ್ನ ಈಚೆಗೆ ಇಟ್ಬಿಟ್ಟು ಅದಕ್ಕೆ ಫಸ್ಟ್ ಸುಣ್ಣ ಹೊಡ್ಕೊಳ್ಳೋದು. ಅವ್ರು ಸುಣ್ಣ ಹೊಡೆದಿರ್ಲಿ ಹೋಗ್ಲಿ, ಅವ್ರು ಏನಾದ್ರು ಮಾಡಿರ್ಲಿ, ನಾವು ಇಷ್ಟು ಕರಾಕರಮನ್ನ ಅವತ್ತು ಮರಿ ತಂದ ತಕ್ಷಣ ನಾವು ಸುಣ್ಣ ಫ್ರೈ ಮಾಡ್ಕೋಬೇಕು. ಸುಣ್ಣ ಹೊಡ್ಕೊಂಡಾದ್ಮೇಲೆ ಆ ಮರಿ ಕುಂತಿರುತ್ತೆ. ಅದು 15 ಗಂಟೆ ಎದ್ದ ಮೇಲೆ ಅದಕ್ಕೆ ನಾನು ಹೇಳಿದ್ನಲ್ಲ 45 ದಿವಸದ್ದು 12 ಎಲೆ ಸೊಪ್ಪನ್ನ ತಗೊಂಡು ಬಂದು ಕುಡಿ ಗಿಡಿ ಏನು ತೆಗೆಯಂತ ಅವಶ್ಯಕತೆ ಇಲ್ಲ. ತುಂಬಾ ಜನ ಆಲ್ರೆಡಿ 40 ದಿವಸ ಸೊಪ್ಪು. ಆಮೇಲೆ ತುಂಬಾ ಜನ ಕುಡಿ ತೆಗಿತಾರೆ. ಕುಡಿ ತೆಗೆಯೋದು ಏನಪ್ಪಾ ಅಂತಂದ್ರೆ, ನಾವು ತೋಟದಲ್ಲಿ ಈ ತರ ವ್ಯತ್ಯಾಸ ಮಾಡ್ಕೊಂಡಾಗ ಸಣ್ಣ ಮರಿದ ಉಲ್ಟಾ ಮಾಡ್ಕೊಂಡು ಈ ತೋಟನ ಈ ಕಡೆಯಿಂದ ಖಾಲಿ ಮಾಡಿ ಆ ಕಡೆಗೆ ಬರೋದು, ಆ ಕಡೆಯಿಂದ ಖಾಲಿ ಮಾಡಿ ಈ ಕಡೆಗೆ ಬಂದಾಗ ಅವ್ನು ಕುಡಿ ತೆಗೆಯುವಂತ ಅವಶ್ಯಕತೆ ಇಲ್ಲ. ಲಾಸ್ಟ್ ಸೊಪ್ಪು ಕುಡಿ ನಿಂತೋಗಿರುತ್ತೆ, ಪಟ್ ಸೊಪ್ಪು ಕುಡಿ ಇರುತ್ತೆ. ಅದಕ್ಕೆ ಏನ್ ಬೇಕು ಪೌಷ್ಟಿಕಾಂಶದಂತ ಸೊಪ್ಪು ಸಿಗುತ್ತೆ. 45 ದಿನಕ್ಕೆ ಅವನು ತೋಟ ಖಾಲಿ ಆದ 45 ದಿವಸಕ್ಕೆ ಅವನಿಗೆ ಮರಿ 2ನೇ ಜ್ವರದ ಮರಿ 45ರಿಂದ 55 ದಿನಕ್ಕೆ ಬಂದರೆ ಅದು ಉತ್ತಮವಾದಂಥ ಸೊಪ್ಪು. ಆಮೇಲೆ ನೆಕ್ಸ್ಟು ಅದನ್ನು ತಗೊಂಡು ಬಂದು ಅಲ್ಲಿಗೆ ಹಾಕೊಂಡು ಕಂಪ್ಲೀಟಾಗಿ ಪ್ರತಿಯೊಂದು ಹಂತದಲ್ಲೂ ಜರ ಕುಂತ್ಕೊಂಡಾಗ ಸುಣ್ಣ ಮಾಡ್ಕೊಂಡು ಕ್ಲೀನಾಗಿ ಆ ಸೊಪ್ಪನ್ನ ಕ್ವಾಲಿಟಿ ಸೊಪ್ಪನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಒಳ್ಳೆ ಉತ್ತಮವಾದಂಥ ಇದು ಇಳುವರಿ ಬರುತ್ತೆ. ತೋಟನೂ ಅಷ್ಟೇ, ಹಿಂದಿನ ಗುಂಟನೆ ವ್ಯವಸಾಯ ಮಾಡಿ ಅದಕ್ಕೆ ಒಂದಷ್ಟು ಚೆಂಬ ಚೆಲ್ಲಿ ಈ ನಮ್ಮ ಇದ್ರ ಗೊಬ್ಬರಗಳನ್ನೆಲ್ಲ ಯಾವುದು ಚೀಲದ ಗೊಬ್ಬರನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ 1 ಎಕರೆಗೆ 1 ಮೂಟ 20 15 ಯಾವುದೋ ಒಂದು ಫರ್ಟಿಲೈಸರ್ ಹಾಕೊಂಡು ಸ್ವಲ್ಪ ಅಂದ್ರೆ ತಕ್ಕ ಮಟ್ಟಕ್ಕೆ ಸ್ವಲ್ಪ ಊಟಕ್ಕೊಂದು ಉಪ್ಪಿನಕಾಯಿ ಅಂದಂಗೆ ಒಂದೊಂದು ಸ್ವಲ್ಪ ಹಾಕೊಂಡು ಜಾಸ್ತಿ ಹಸಿರೆಲ್ಲ ಗೊಬ್ಬರ
ಮತ್ತು ದನಿನ ಗೊಬ್ಬರ ಏರಳವಾಗಿ ನೀವು ಕೊಟ್ಕೊತಾ ಬಂದರೆ ರೇಷ್ಮೆ ಮನೆಯಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಮರಿ ಹೋಗಲ್ಲ. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ರೇಷ್ಮೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ ಸರ್. ನಿಮ್ಮ ಮನೆಯಲ್ಲಿ ಈಗ 2ನೇ ಜ್ವರ ಇರೋದ್ರಿಂದ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಮತ್ತೆ ಇದು ಬೆಳೆದಂಗೆ ಮತ್ತೆ ಒಂದು ಸಲ ಈ ಕಡೆ ಬಂದಾಗ ಮತ್ತೆ ಮಾಡೋಣ ಸರ್. ಸರ್, ಸದ್ಯಕ್ಕೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀಯುತ ರವಿ ಅವರು ಈ ರೇಷ್ಮೆ ಕುರಿತಾದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ರು ನಮಗೆ. ಈಗ 2ನೇ ಜ್ವರದಿಂದ ನಾವು ಚಾಕಿ ಕೇಂದ್ರದಿಂದ ತೊಗೊಂಬಂದಾಗ ಅದನ್ನು ಒಂದು ಬೆಡ್ಡಲ್ಲಿ ಹಾಕಿ ಹರಡಿಸ್ಬೇಕು. ಅದ್ರ ಜೊತೆಗೆ ಹಿಪ್ಪು ನೇರಳೆ ಕೃಷಿಯನ್ನು ಇದ್ರ ತಕ್ಕಂಗೆ ನಾವು ರೆಡಿ ಮಾಡ್ಕೊಂಡಿರ್ಬೇಕು ಮೊದಲೇ. ಎಳೆಯ ಸೊಪ್ಪನ್ನು ಸಣ್ಣ ಮರಿಗಳಿಗೆ ಸಿಗುವ ಹಾಗೆ ಮತ್ತು ಬಲ್ತಿರೋ ಸೊಪ್ಪನ್ನು ದೊಡ್ಡ ಮರಿಗಳಿಗೆ, ಅಂದರೆ 4ನೇ ಜ್ವರದಿಂದ ಎದ್ದು ಏನು ಮೈತಾವಲ್ಲ ಆ ಮರಿಗಳಿಗೆ ಸಿಗುವ ಹಾಗೆ ನಾವು ಆಲ್ರೆಡಿ ಹಿಪ್ಪು ನೇರಳೆ ಕೃಷಿಯನ್ನು ಆ ರೀತಿ ಚಾಟ್ನಿ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೋಬೇಕು. ಆ ರೀತಿಯ ಕೃಷಿ ಮಾಡಿದ್ದೇ ಆದಲ್ಲಿ ಆ ಕೃಷಿ ನಮಗೆ ಲಾಭದಾಯಕವಾಗುತ್ತೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ವರುಣ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಶ್ರೀ ಹೇಮಂತ್ ಕುಮಾರ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.